ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಟಸಾವಿತ್ರಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಸಂಕಲ್ಪಪೂರ್ವಕವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ವಟವೃಕ್ಷವನ್ನು ರಂಗೋಲಿಯಲ್ಲಿ ಹೇಗೆ ಹಾಕಬೇಕು, ಮನೆಯಲ್ಲೇ ನೀವು ರಂಗೋಲಿಯಲ್ಲಿ ವಟವೃಕ್ಷವನ್ನು ಹಾಕಿ ಪೂಜೆಯನ್ನು ಮಾಡ್ಕೋಬೋದು. ಫೋಟೋ ಇದೆ ಅಂತಂದರೆ ಫೋಟೋಕ್ಕೆ ಪೂಜೆ ಮಾಡ್ಕೋಬೋದು, ಅಥವಾ ಫೋಟೋ ಇಟ್ಬಿಟ್ಟು ಒಂದು ಮಣೆ ಮೇಲೆ ಮುಂದುಗಡೆ ವಟವೃಕ್ಷವನ್ನು ಹಾಕಿ ರಂಗೋಲಿಯಲ್ಲಿ ಪೂಜೆ ಮಾಡ್ಕೋಬೋದು. ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ರಿ. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಫೋಟೋ ಇಲ್ಲದೆ ಇರೋರು ಈ ರೀತಿಯಾಗಿ ರಂಗೋಲಿಯನ್ನು ಬಿಡಿಸಿ ಸಾವಿತ್ರಿ ಮತ್ತು ಸತ್ಯವಾನ್ ಇಬ್ಬರನ್ನ ಬಿಡಿಸಿ ಪೂಜೆಯನ್ನು ಮಾಡ್ಕೋಬೋದು. ಮೊದಲಿಗೆ ನಿಮಗೆ ರಂಗೋಲಿಯಿಂದ ವಟವೃಕ್ಷವನ್ನು ಹೇಗೆ ಬರಿಬೇಕು ಅಂತ ತೋರಿಸ್ಕೊಡ್ತೀನಂತೆ. ವಟವೃಕ್ಷ ಅಂದರೆ ಆಲದ ಮರ. ಆಲದ ಮರಕ್ಕೆ ಹೋಗಿ ಪೂಜೆ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ಈ ರೀತಿಯಾಗಿ ಮರ ಹೇಗಿರುತ್ತೋ ಆ ರೀತಿಯಾಗಿ ಮರದ ಆಕಾರದಲ್ಲಿ ನಾವು ಚಿತ್ರವನ್ನು ಬಿಡಿಸಬೇಕು. ಆಮೇಲೆ ಆಲದ ಮರವನ್ನು ಬಿಡಿಸಬೇಕು. ಎಲೆಗಳನ್ನು ಬಿಡಿಸಿ ಕೆಳಗಡೆ ನಮಗೆ ಆಲದ ಮರಕ್ಕೆ ರೆಂಬೆಗಳೆಲ್ಲನೂ ಕೆಳಗಡೆ ಬಿದ್ದಿರುತ್ತಲ್ವ, ಜೋತು ಬಿದ್ದಿರುತ್ತೆ. ನೀವು ಗಮನಿಸ್ಬೋದು, ಎಲ್ಲಾದರೂ ವಟವೃಕ್ಷ ಇದ್ದಲ್ಲಿ ನೋಡ್ರಿ. ಹಾಗೆ ಆಲದ ಮರದ ಒಂದು ಚಿತ್ರವನ್ನು ನಾವು ರಂಗೋಲಿಯಲ್ಲಿ ಹೀಗೆ ನೀಟಾಗಿ ತೆಗಿಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ರಂಗೋಲಿಯಲ್ಲಿ ಬಿಡಿಸ್ಕೊಳ್ರಿ. ಅದಕ್ಕೆ ನೀವು ಸಾವಿತ್ರಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು. ವಟಸಾವಿತ್ರಿ ಪೂಜೆಯನ್ನು ಮಾಡ್ಕೊಂಡ್ಮೇಲೆ ಮರದ ಬಾಗಿಣವನ್ನು ಸಹ ಸಾವಿತ್ರಿಗೆ ಕೊಡ್ಬೋದು, ಅಥವಾ ಸಾವಿತ್ರಿಗೆ ಕೊಟ್ಟು ತೆಗೆದಿಟ್ಟು ಆಮೇಲೆ ಮುತ್ತೈದೆಗೆ ಕೊಡ್ಬೋದು. ನೋಡಿರಿ, ಈ ರೀತಿಯಾಗಿ ಎಲ್ಲ ಮರದ ಎಲೆಗಳನ್ನು ಬಿಡಿಸಿ ಈ ರೀತಿ ರೆಂಬೆಗಳು ಕೆಳಗಡೆ ಜೋತು ಬಿದ್ದಿರುತ್ತೆ, ಭೂಮಿಗೆ ತಾಕುವಷ್ಟು ಉದ್ದ ಇರುತ್ತೆ ರೆಂಬೆಗಳು. ಹಾಗೆ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸ್ಕೋಬೇಕು. ಹೀಗೆ ನಂತರ ವಟವೃಕ್ಷದ ಕೆಳಗಡೆ ಸತ್ಯವಾನನನ್ನು ಸಾವಿತ್ರಿ ಬದುಕಿಸಿಕೊಂಡಿರ್ತಾಳೆ. ಹಾಗಾಗಿ ಈ ವಟವೃಕ್ಷಕ್ಕೆ ಅಷ್ಟು ಮಹತ್ವ ಇದೆ. ಯಾಕಂದರೆ ಸತ್ಯವಾನ್ ಅಲ್ಲೇ ಪ್ರಾಣವನ್ನು ಬಿಟ್ಟಿರ್ತಾನೆ ಮತ್ತು ಅಲ್ಲೇ ಜೀವಂತವಾಗಿ ಬದುಕ್ತಾನೆ. ಹಾಗಾಗಿ ವಟವೃಕ್ಷದ ಪೂಜೆ ಎಲ್ಲನೂ ಮಾಡ್ತಾರೆ. ಈ ರೀತಿಯಾಗಿ ನೋಡಿ, ಸಾವಿತ್ರಿ ಕೂತ್ಕೊಂಡಿರೋ ಥರ ಸತ್ಯವಾನನನ್ನು ತೊಡೆಯ ಮೇಲೆ ಮಲಗಿಸ್ಕೊಂಡಿರೋ ಥರ ಚಿತ್ರವನ್ನು ಬಿಡಿಸ್ಕೊಳ್ರಿ. ನಾನು ಸುಮ್ಮನೆ ಹಾಗೆ ಗೊಂಬೆ ರೀತಿಯಲ್ಲಿ ಬರೆದಿದ್ದೀನಿ. ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಹಾಗೆ ರಂಗೋಲಿಯನ್ನು ಹಾಕ್ಕೊಳ್ರಿ. ನಂತರ ಮಧ್ಯದಲ್ಲಿ ಶ್ರೀಕಾರ ಬರೆದು ಅರಿಶಿನ ಕುಂಕುಮವನ್ನು ಹಾಕ್ರಿ. ಹಾಗೆಯೇ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಳ್ರಿ. ಹೂವು, ಗೆಜ್ಜೆ ವಸ್ತ್ರ, ದೀಪಕ್ಕೆ ಬತ್ತಿಗಳು, ಹಣ್ಣು, ಉಡಿ ತುಂಬಲಿಕ್ಕಾಗಿ ಗೋಧಿ ಅಥವಾ ಅಕ್ಕಿ ಎಲ್ಲವನ್ನು ಇಟ್ಕೊಂಡಿರ್ರಿ. ಫಸ್ಟ್ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು. ಬನ್ನಿ ಸಂಕಲ್ಪ ಹೇಳ್ತೀನಂತೆ. ಸಂಕಲ್ಪ ಕೇಳಿಸ್ಕೊಂಡು ನೀವು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕಾಗುತ್ತೆ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಃ ಶಾಲಿವಾಹರ್ಷಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಪೌರ್ಣಮ್ಯಾತಿಥೌ ಇಂದುವಾಸರ ಅಂದರೆ ಸೋಮವಾರ, ಇಂದುವಾಸರ, ಮೂಲ ನಕ್ಷತ್ರ, ಶುಕ್ಲಯೋಗ, ಭದ್ರಾಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥೌ ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಅವೈಧವ್ಯ ಪ್ರಾಪ್ತಯೇ ಭರ್ತೃಃ ಪುತ್ರಾಣಾಂಚ ಆಯುರಾರೋಗ್ಯ ಧನ ಸಂಪದ ಆದಿ ಪ್ರಾಪ್ತಯೇ ಸಾವಿತ್ರಿ ವ್ರತಂ ಕರಿಷ್ಯೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು. ಈ ಮಂತ್ರವನ್ನು ನಾನು ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ನಂತರ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು. ಅಂದರೆ ಕಳಶದ ನೀರನ್ನು ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಇದೇ ನೀರಿನಿಂದ ಸಾವಿತ್ರಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈ ಕಳಸದ ನೀರು ಮುಖ್ಯ. ನಂತರ ಗಣಪತಿ ಪೂಜೆಯನ್ನು ಮಾಡಬೇಕು. ಫಸ್ಟು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಳ್ರಿ, ಇಲ್ಲಾಂದರೆ ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು. ಗಣಪತಿ ಪೂಜೆ ಆದಮೇಲೇ ಸಾವಿತ್ರಿ ಪೂಜೆಯನ್ನು ಮಾಡಬೇಕಾಗತ್ತೆ. ನೋಡಿರಿ, ಈ ರೀತಿಯಾಗಿ ರಂಗೋಲಿ ಬಿಡಿಸಿಟ್ಕೊಂಡಿರ್ತೀರಲ್ವ, ಅಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಕೊಳ್ರಿ, ಎಣ್ಣೆಯ ದೀಪಗಳನ್ನು ಹಚ್ಚಿಟ್ಕೊಳ್ರಿ. ನಂತರ ವೃಕ್ಷಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿಬಿಟ್ಟು ಕೈ ಮುಗಿದು ಸತ್ಯವಾನ್ ಸಹಿತ ಸಾವಿತ್ರಿ ದೇವತಾಭ್ಯೋ ನಮಃ ಅಂತ ಹೇಳಿ ಸತ್ಯವಾನ್ ಸಹಿತ ಸಾವಿತ್ರಿಯನ್ನು ಆವಾಹನೆಯನ್ನು ಮಾಡ್ಕೋಬೇಕು.
ಸತ್ಯವಾನ್ ಸಹಿತ ಸಾವಿತ್ರಿ ದೇವಿ ನಿಮ್ಮನ್ನು ಪೂಜೆಯನ್ನು ಮಾಡುತ್ತೇನೆ ಬನ್ನಿ ಅಂತ ಹೇಳಿ ಕರೆದು ಅವರಿಬ್ಬರನ್ನು ಅಲ್ಲಿ ಕೂಡಿಸ್ಬೇಕು. ನಂತರ ಒಂದು ಉದ್ಧರಣೆ ನೀರನ್ನು ಸಾವಿತ್ರಿ ದೇವಿಗೆ ತೋರಿಸ್ಬಿಟ್ಟು ಸಾವಿತ್ರಿ ದೇವತಾಭ್ಯೋ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಪಾದವನ್ನು ತೊಳಿಬೇಕು. ನಂತರ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಪಾತ್ರೆಗೆ ಬಿಡಬೇಕು. ನಂತರ ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಆಚಮನಕ್ಕಾಗಿ 3 ಉದ್ಧರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು. ಆಮೇಲೆ ಸಾವಿತ್ರಿಗೆ ಕಳಸದ ನೀರಿನಲ್ಲಿ ಹೂವನ್ನು ಅದ್ದುಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು. ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು. ನಂತರ ಅರಿಶಿನ ಕುಂಕುಮವನ್ನು ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಸಾವಿತ್ರಿ ದೇವತಾಭ್ಯೋ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ 18 ಎಳೆಯ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರವನ್ನು ಏರಿಸಿದ ಮೇಲೆ ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಬೇಕು ಸಾವಿತ್ರಿ ದೇವಿಗೆ. ಮತ್ತು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು, ಧೂಪವನ್ನು ಮಾಡಬೇಕು, ಆಮೇಲೆ ಉಡಿಯನ್ನು ತುಂಬಬೇಕು. ನಂತರ ನೈವೇದ್ಯವನ್ನು ಮಾಡಿ ಕೊನೆಯದಾಗಿ ಆರತಿಯನ್ನು ಮಾಡಬೇಕು. ನೀವು ವಟವೃಕ್ಷಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರೋರು 5 ಎಳೆಯ ದಾರ ಬರುತ್ತಲ್ಲ, ಹಸಿ ದಾರ ಅಂತ ಹೇಳ್ತೀವಿ, ಆ ಥರದ್ದು ಹಸಿ ದಾರವನ್ನು 5 ಎಳೆಯ ದಾರವನ್ನು ತಗೊಂಡು ಅದನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ಅದನ್ನು ನೀವು ಮರಕ್ಕೆ ಸುತ್ತಬೇಕಾಗುತ್ತೆ. 3, 5 ಅಥವಾ 9 ಸುತ್ತನ್ನು ಸುತ್ತಬಿಟ್ಟು ಇದೇ ರೀತಿಯಲ್ಲಿ ಅಲ್ಲಿ ಕೆಳಗಡೆ ಬುಡಕ್ಕೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಏರಿಸಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಅಲ್ಲಿ ಸಾವಿತ್ರಿ ದೇವಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಸತ್ಯವಾನ್ ಸಹಿತ ಸಾವಿತ್ರಿ ದೇವತಾಭ್ಯೋ ನಮಃ ಅಂತಲೇ ಹೇಳಬೇಕು. ಇಬ್ಬರನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ. ಧೂಪ ದೀಪ ನೈವೇದ್ಯವನ್ನು ತೊಗೊಂಡು ಹೋಗ್ರಿ. ಮತ್ತು ಹಣ್ಣು ಏನಾದರೂ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಉಡಿಯನ್ನು ತುಂಬಬೇಕು. ಅರಿಶಿನ ಕುಂಕುಮ, ಬಳೆ, ಬಿಚ್ಚೋಲೆ ಮತ್ತು ಅರಿಶಿನದ ಬೇರು, ಅಡಿಕೆ, ಗೋಧಿನಾದರೂ ಉಡಿ ತುಂಬಬೋದು ಅಥವಾ ಅಕ್ಕಿಯನ್ನಾದರೂ ಉಡಿಯನ್ನು ತುಂಬೋದು. ಈ ರೀತಿ ಉಡಿ ತುಂಬಿ ನೈವೇದ್ಯವನ್ನು ಮಾಡಿ ಕೊನೆಯದಾಗಿ ಆರತಿಯನ್ನು ಮಾಡೋದು. ನೀವು ಮರದ ಬಾಗಿಣವನ್ನು ಕೊಡ್ತೀನಿ ಅಂದರೆ ಸಾವಿತ್ರಿ ದೇವಿಗೆ ಮರದ ಬಾಗಿಣವನ್ನು ಕೊಟ್ಟು ಅದನ್ನು ನೀವು ಮನೆಗೆ ಉಪಯೋಗಿಸ್ಕೋಬೋದು ಪದಾರ್ಥಗಳನ್ನು, ಅಥವಾ ಮುತ್ತೈದೆಗೆ ಮರದ ಬಾಗಿಣವನ್ನು ಕೊಡ್ಬೋದು. ಉಡಿಯನ್ನು ಸಹ ಮುತ್ತೈದೆಗೆ ತುಂಬಬೋದು. ಈ ರೀತಿಯಾಗಿ ಅಕ್ಕಿ, ಅರಿಶಿನ ಬೇರು, ಅಡಿಕೆ ಎಲ್ಲವನ್ನು ಹಾಕಿ ಬ್ಲೌಸ್ ಪೀಸು, ಆಮೇಲೆ ಬಳೆ, ಬಿಚ್ಚೋಲೆ, ಅರಿಶಿನ ಕುಂಕುಮ ಎಲ್ಲವನ್ನು ಉಡಿಯನ್ನು ತುಂಬಬೇಕಾಗುತ್ತೆ. ಕೊನೆಯದಾಗಿ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡೋದು. ನೇರಳೆ ಹಣ್ಣು ನೈವೇದ್ಯ ಮಾಡ್ಬೋದು, ಮಾವಿನ ಹಣ್ಣು ಮಾಡ್ಬೋದು, ಹಣ್ಣು ಕಾಯಿ ಅಥವಾ ಏನಾದರೂ ಸಿಹಿಯಾದ ಪಾಯಸ ಮಾಡಿ ನೈವೇದ್ಯವನ್ನು ಮಾಡ್ಬೋದು. ನಿಮ್ಮ ಅನುಕೂಲ ಸ್ನೇಹಿತರೆ, ಯಾವ ರೀತಿಯಾದರೂ ಮಾಡ್ಕೋಬೋದು. ಇನ್ನು ಮರದ ಬಾಗಿಣವನ್ನು ಕೊಡುವಾಗ ಒಂದು ಮಂತ್ರ ಇದೆ, ಅದನ್ನು ಹೇಳ್ತೀನಂತೆ ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ಸಾವಿತ್ರಿ ದೇವಿಗೆ ಮರದ ಬಾಗಿಣವನ್ನು ಕೊಡೋದು. ಮೊದಲಿಗೆ ಸಾವಿತ್ರಿ ದೇವಿಗೆ ಅರಿಶಿನ ಕುಂಕುಮ ಏರಿಸಿ ಹೂವನ್ನು ಕೊಟ್ಟು ನಂತರ ಮರದ ಬಾಗಿಣದಲ್ಲಿ ಎಲ್ಲ ಪದಾರ್ಥಗಳನ್ನು ಇಡಬೇಕು. ಹಿಂದೆ ನಾನು ಹೇಳಿದ್ದೀನಿ ಮರದ ಬಾಗಿಣದಲ್ಲಿ ಏನೇನು ಇಡಬೇಕು ಅಂತ. ಆ ರೀತಿಯಾಗಿ ಎಲ್ಲವನ್ನು ಇಟ್ಟು ಸಾವಿತ್ರಿ ದೇವಿಗೆ ಮರವನ್ನು ಬಾಗಿಣವಾಗಿ ಕೊಡೋದು. ಹೀಗೆ ಹೇಳಬೇಕು: ಸಾವಿತ್ರೀಯಂ ಮಯಾ ದತ್ತ ಸ ಹಿರಣ್ಯ ಮಹಾಸತಿ ಬ್ರಾಹ್ಮಣ ಪ್ರೀಣನಾರ್ಥಾಯ ಬ್ರಾಹ್ಮಣ ಪ್ರತಿಗೃಹ್ಯತಾಂ ವ್ರತೇನಾನೇನ ಗೋವಿಂದ ವೈಧವ್ಯಂ ನಾಪ್ನುಯಾತ್ ಕ್ವಚಿತ್ ಅಂತ ಹೇಳಿ ಸಾವಿತ್ರಿಗೆ ಮರದ ಬಾಗಿಣವನ್ನು ಕೊಡಬೇಕು. ಮಂತ್ರವನ್ನು ನಾನು ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ಅವೈಧವ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿಬಿಟ್ಟು ಸಾವಿತ್ರಿ ದೇವಿಯಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಮರದ ಬಾಗಿಣವನ್ನು ಕೊಡಬೇಕು. ಪ್ರತಿಯೊಬ್ಬ ಮುತ್ತೈದೆಯರು ಸಹ ಸಾವಿತ್ರಿಯಲ್ಲಿ ಮುತ್ತೈದೆತನವನ್ನು ಬೇಡ್ತಾ ಈ ಪೂಜೆಯನ್ನು ಮಾಡಿಕೊಳ್ಳ್ರಿ. ಎಲ್ಲರಿಗೂ ಪತಿಯ ಆಯುಷ್ಯು ಗಟ್ಟಿಯಾಗಿರಲಿ, ಸೌಭಾಗ್ಯ ಸ್ಥಿರವಾಗಿರಲಿ ಅಂತ ಹೇಳ್ತೀನಿ. ಇನ್ನು ಮಂಗಳವಾರದ ದಿವಸ ಈ ರಂಗೋಲಿ ಆಗಲಿ ಫೋಟೋ ಆಗಲಿ ಯಾವುದನ್ನು ಕದಲಿಸ್ಲಿಕ್ಕೆ ಹೋಗಬೇಡ್ರಿ. ಮಂಗಳವಾರ ಆಗಿದೆ, ಬೇಡ. ಬುಧವಾರದ ದಿವಸ ರಂಗೋಲಿ ಕದಲಿಸಿ ಫೋಟೋವನ್ನು ಸಹ ಕದಲಿಸಿ ತೆಗೆದು ನೀವು ಮಾಮೂಲಿಯಾಗಿ ರಂಗೋಲಿಯನ್ನು ಹಾಕೋಬೋದು, ಬೇರೆ ರಂಗೋಲಿಗಳನ್ನು. ಈ ರೀತಿಯಾಗಿ ವಟಸಾವಿತ್ರಿ ಪೂಜೆಯನ್ನು ನೀವು ಸಹ ಎಲ್ಲರೂ ಮಾಡ್ಕೊಳ್ರಿ. ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ಎಲ್ಲರೂ ಸಾವಿತ್ರಿಯನ್ನು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ತಿಳಿಸ್ಕೊಡ್ತೀನಿ. ಹಾಗೆ ಕಥೆಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟಲ್ಲಿ ಬರೆದು ಹಾಕಿರ್ತೀನಿ, ನೀವೆಲ್ಲ ನೋಡ್ಕೋಬೋದು, ಹೇಳ್ಕೊಬೋದು ಕಥೆಯನ್ನು. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.